ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ. 5 ತಾಲೂಕುಗಳಲ್ಲಿ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ರಜೆಯನ್ನ ಮುಂಜಾಗ್ರತಾ ಕ್ರಮವಾಗಿ ಘೋಷಿಸಲಾಗಿದೆ. ಕಳಸ, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಎನ್ಆರ್ಪುರ ಇಲ್ಲಿ ರಜೆ ಘೋಷಿಸಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಆಹುತಿ, ಜಾಗರ ಹೋಬಳಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಇಲ್ಲೂ ಕೂಡ ಅಷ್ಟೇ, ಒಂದು ಪ್ರವಾಹದ ಭೀತಿ, ಇನ್ನೊಂದು ಗುಡ್ಡ ಕುಸಿತದ ಭೀತಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಹಲವು ಕಡೆಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ. ನಗರ ಪ್ರದೇಶದಲ್ಲಿ ನೋಡಿ ಈ ಸಲ ಕೃತಕ ನೆರೆ ಬಾಧಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಪುಷ್ಯ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ತೋಟಗಳಿಗೆ ನೀರು ನುಗ್ಗಿರೋದನ್ನು ಗಮನಿಸ್ತಾ ಇದ್ದೀರಾ. ಚಿಕ್ಕಮಗಳೂರು ಹೇಳಿ ಕೇಳಿ 5 ನದಿಗಳ ಉಗಮ ಸ್ಥಾನ ಕೂಡ ಹೌದು. ಇನ್ನು ಮಲೆನಾಡಲ್ಲೂ ಕೂಡ ಮುಂದುವರೆದಿದೆ ಗಾಳಿ ಮಳೆಯ ಅಬ್ಬರ. ಶೃಂಗೇರಿ ತಾಲೂಕಿನ ಕೆರೆ ಕಟ್ಟೆ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ತುಂಗಾ ನದಿಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಶೃಂಗೇರಿ ಗಾಂಧಿ ಮೈದಾನದ ಪಾರ್ಕಿಂಗ್ ಲಾಟ್ಗೆ ನೀರು, ಅಂದರೆ ಇದು ಪ್ರತಿ ವರ್ಷ ಈ ಗಾಂಧಿ ಮೈದಾನಕ್ಕೆ ನೀರು ನುಗ್ಗುತ್ತೆ ಪ್ರತಿ ವರ್ಷ. ಆ ಭಾಗದಲ್ಲೆಲ್ಲ ಇವೆಲ್ಲ ಮಳೆ ಪೀಡಿತ ಪ್ರದೇಶಗಳೇ ಹಾಗೆ ನೋಡೋಕ್ಕೆ ಹೋದರೆ. ಸೊ ಹಾಗಾಗಿ ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದೆ. ಸಹಜವಾಗಿಯೇ ತುಂಗಾ, ಭದ್ರಾ ಎಲ್ಲ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅದಕ್ಕೋಸ್ಕರನೇ ಹಲವಾರು ಜಲಾಶಯಗಳು ಈ ಸರ್ತಿ ಜೂನ್ ತಿಂಗಳಲ್ಲೇ ತುಂಬಿದ್ದು. ಮಳೆ ಜೋರಾಯ್ತಲ್ಲ, ಅದಕ್ಕೋಸ್ಕರನೇ ಜೂನ್ ತಿಂಗಳಲ್ಲೇ ಎಲ್ಲ ಭರ್ತಿ ಆಯಿತು. ತುಂಗಭದ್ರನೂ ಕೂಡ ಸಾಕಷ್ಟು ನೀರನ್ನು ಶೇಖರಣೆ ಮಾಡ್ತಾ ಇದ್ದಾರೆ. ಈಗ ಅದರ ಮೂಲ ನಿಮಗೆ ಚಿಕ್ಕಮಗಳೂರು ಭಾಗಕ್ಕೆ ಬಂದರೆ, ಶೃಂಗೇರಿ ಭಾಗದಲ್ಲಿ ಕೆರೆ ಕಟ್ಟೆ ಎಲ್ಲ ತುಂಬಿ ಹರಿತಾ ಇದೆ. ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಆ್ಯಂಡ್ ಇದು ಇನ್ನೂ 1 ತಿಂಗಳು ಮುಂದುವರಿಯೋ ಸಾಧ್ಯತೆ ಇದೆ. ಹಾಸನ ಜಿಲ್ಲೆಯ ವಿವಿಧೆಡೆ ವರುಣರಾಯ ಅಬ್ಬರಿಸ್ತಾ ಇದ್ದಾನೆ. ಸಕಲೇಶಪುರ ಹಾಗೂ ಬೇಲೂರು ತಾಲೂಕಿನಲ್ಲೂ ಕೂಡ ರಜೆ ಘೋಷಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಅಂಗನವಾಡಿ ಮತ್ತು ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸಕಲೇಶಪುರ, ಆಲೂರು, ಬೇಲೂರು, ಅರಕಲಗೂಡಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಈ ಭಾಗ ಬೆಂಗಳೂರು ಮತ್ತು ಮಂಗಳೂರಿನ ಸಂಪರ್ಕ ಮಾಡುವಂತಹ ರಸ್ತೆಗಳು ಬರುತ್ತೆ ಇಲ್ಲೇ. ಹೇಮಾವತಿ ಜಲಾಶಯಕ್ಕೆ ಆಲ್ಮೋಸ್ಟ್ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗ್ತಾ ಇದೆ. ಸತತ ಮಳೆಗೆ ಹೇಮಾವತಿ ಜಲಾಶಯ ಕೂಡ ಭರ್ತಿ ಆಗ್ತಾ ಇದೆ. ಯಾವಾಗ ಕಾವೇರಿ ಅಲ್ಲಿ ಭರ್ತಿ ಆಗುತ್ತೋ ಅಂದರೆ KRS ಭರ್ತಿ ಆಗುತ್ತೋ, ಅದಾದ ನಂತರ ಕಾವೇರಿಗೆ ಉಪನದಿನೇ ಹೇಮಾವತಿ. ಸೊ ಹೇಮಾವತಿ ಜಲಾಶಯದಲ್ಲೂ ಕೂಡ ಅದೇ ರಿಫ್ಲೆಕ್ಷನ್ ಕಾಣಿಸುತ್ತೆ ನಮಗೆ. ಸೊ ಜೋರಾದ ಗಾಳಿ ಮಳೆಗೆ ಜನರ ಜೀವನ ಅಸ್ತವ್ಯಸ್ತ ಆಗಿದೆ.